ಸಾಲು ಸಾಲು ಭ್ರಷ್ಟಾಚಾರದ ಆರೋಪವನ್ನು ಎದುರಿಸ್ತಾ ಇರುವಂತಹ ರಾಜ್ಯ ಸರ್ಕಾರದ ವಿರುದ್ಧ ಮತ್ತೊಂದು ಗಂಭೀರ ಆರೋಪ ಕೇಳಿ ಬಂದಿದೆ. ಅದು ಎಪಿಎಂಸಿಯಲ್ಲಿ ಆಗ್ತಾ ಇರುವಂತಹ ಬ್ರಹ್ಮಾಂಡ ಭ್ರಷ್ಟಾಚಾರ. ಪಬ್ಲಿಕ್ ಟಿವಿಯಲ್ಲಿ ಮತ್ತೊಂದು ಬಿಗ್ ಎಕ್ಸ್ಪೋಸ್. ಸರ್ಕಾರದ ಮತ್ತೊಂದು ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ. ಅಧಿಕಾರಿಗಳ ವಿರುದ್ಧ ಜನ ಕಾಂಚಾಣದ ಆರೋಪ. ದುಡ್ಡು ಕೊಟ್ಟರಷ್ಟೇ ಕೆಲಸಕ್ಕೆ ಕೈ ಹಾಕುವ ಅಧಿಕಾರಿಗಳು. ಸಚಿವರಿಗೆ ಪತ್ರವನ್ನ ಬರೆದು ಭ್ರಷ್ಟಾಚಾರದ ತನಿಖೆಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ವರ್ತಕರು. ಎಪಿಎಂಸಿ ಕಾರ್ಯದರ್ಶಿಯ ವಿರುದ್ಧ ಬ್ರಹ್ಮಾಂಡ ಭ್ರಷ್ಟಾಚಾರದ ಆರೋಪ ಇದೆ. ದಾಸನಪುರ ಮಳಿಗೆಯ ಮಂಜೂರಾಗುವುದಕ್ಕೆ ಲಕ್ಷ ದುಡ್ಡಿಗೆ ಡಿಮ್ಯಾಂಡ್ ಇಟ್ಟಿದ್ದಾರಂತೆ ಎಪಿಎಂಸಿಯ ಕಾರ್ಯದರ್ಶಿ. ಈ ಕುರಿತಂತೆ ಸಚಿವರ ಗಮನಕ್ಕೆ ತರಲಾಗಿದೆ. ಸಚಿವರಿಗೆ ಪತ್ರವನ್ನು ಬರೆಯಲಾಗಿದೆ. ಇಲ್ಲಿಯವರೆಗೂ ಕೂಡ ಸಚಿವರು ಇದಕ್ಕೆ ರೆಸ್ಪಾನ್ಸ್ ಮಾಡಿಲ್ಲ ಅನ್ನುವಂತಹ ವಿಚಾರವನ್ನು ವರ್ತಕ ಹೇಳ್ತಾ ಇರುವಂಥದ್ದು. ಎಪಿಎಂಸಿಯ ಕಾರ್ಯದರ್ಶಿಯ ವಿರುದ್ಧ ಈ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಸಚಿವ ಶಿವಾನಂದ ಪಾಟೀಲ್ಗೆ ದೂರನ್ನು ಕೊಟ್ಟಿದ್ದಾರೆ ವರ್ತಕ. ಸಚಿವರಿಗೆ ಪತ್ರವನ್ನು ಬರೆದು ದೂರನ್ನು ಕೊಟ್ಟಿರುವಂತಹ ವರ್ತಕ. ಈ ಹಿಂದೆಯೂ ಕೂಡ ಅನೇಕ ವರ್ತಕರಿಂದ ಇದೇ ರೀತಿಯ ದೂರುಗಳು ಹೋಗಿದೆ ಸಚಿವರುಗಳಿಗೆ. ಆದರೆ ಅಧಿಕಾರಿಯ ವಿರುದ್ಧ ಕ್ರಮವನ್ನು ಜರುಗಿಸಿಲ್ಲ ಸರ್ಕಾರ ಮತ್ತು ಸಚಿವರು ಅನ್ನೋದು ಗೊತ್ತಾಗ್ತಾ ಇದೆ. ಈ ಖುದ್ದು ಸಚಿವರಿಗೆ ದೂರನ್ನು ಕೊಟ್ಟಿದ್ರಂತೆ ವರ್ತಕ. ಬೇರೆ ವರ್ತಕರಿಗೂ ಕೂಡ ಇದೇ ರೀತಿ ಮಾನಸಿಕ ಕಿರುಕುಳವನ್ನು ಕೊಡ್ತಿದ್ದಾರಂತೆ. ಬರೀ ದುಡ್ಡಿಗೆ ಡಿಮ್ಯಾಂಡ್ ಮಾಡಲಾಗ್ತಿದೆ. ಅವ್ಯವಹಾರದ ಬಗ್ಗೆ ಸಿಐಡಿ ಇನ್ವೆಸ್ಟಿಗೇಷನ್ ಆಗಬೇಕು ಅಂತ ಹೇಳಿ ವರ್ತಕ ಮನವಿಯನ್ನು ಮಾಡಿಕೊಳ್ತಾ ಇರುವಂಥದ್ದು. ವಸತಿ ಇಲಾಖೆಯ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಸುವ ಮುನ್ನವೇ ಎಪಿಎಂಸಿಯಲ್ಲಿ ಲಕ್ಷ ರೂಪಾಯಿಯ ಅವ್ಯವಹಾರ ಆಗಿದೆ, ಭ್ರಷ್ಟಾಚಾರ ನಡೀತಾ ಇದೆ ಅಂಥೇಳಿ ಈಗ ಸಚಿವರುಗಳ ಗಮನಕ್ಕೆ ತಂದ ಮೇಲೂ ಕೂಡ ಯಾವುದೇ ರೀತಿಯ ಕ್ರಮಗಳಾಗಿಲ್ಲ ಅಂಥೇಳಿ ಸರ್ಕಾರದ ವಿರುದ್ಧ ವರ್ತಕ ಗಂಭೀರವಾಗಿ ಆರೋಪವನ್ನು ಮಾಡ್ತಾ ಇರುವಂಥದ್ದು. ಎಪಿಎಂಸಿಯ ಕಾರ್ಯದರ್ಶಿಯ ವಿರುದ್ಧ 20 ಲಕ್ಷ ರೂಪಾಯಿಯ ಲಂಚದ ಬಾಂಬನ್ನು ಸಿಡಿಸ್ತಾ ಇರುವಂಥದ್ದು. ಈ ಮೂಲಕ ಮತ್ತೊಮ್ಮೆ ಭ್ರಷ್ಟಾಚಾರದ ಸುಳಿಯಲ್ಲಿ ರಾಜ್ಯ ಸರ್ಕಾರ ಸಿಲುಕಿಕೊಂಡಂತೆ ಕಾಣಿಸ್ತಾ ಇದೆ. ಈ ಹಿಂದೆ ಮೂಡ, ಅದಾದ ಮೇಲೆ ವಾಲ್ಮೀಕಿ 60% ಕಮಿಷನು, ಮೊನ್ನೆಯಷ್ಟೇ BR ಪಾಟೀಲ್ರ ಆಡಿಯೋ ಬಾಂಬು ವಸತಿ ಇಲಾಖೆಗೆ ಸಂಬಂಧಪಟ್ಟಿದ್ದು. ಈಗ ನೋಡಿದ್ರೆ ಎಪಿಎಂಸಿ ಕಾರ್ಯದರ್ಶಿಯ ವಿರುದ್ಧ 20 ಲಕ್ಷದ ಬಾಂಬ್. ಅಧಿಕಾರಿಗಳ ದುಡ್ಡಿನ ದಾಹದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರುದಾರ ಎಲ್ಲವನ್ನೂ ಕೂಡ ವಿವರಿಸಿದ್ದಾರೆ. ಒಂದು ಮಳಿಗೆಗಾಗಿ 20 ಲಕ್ಷಕ್ಕೆ ಡಿಮ್ಯಾಂಡ್ ಇಡ್ತಾ ಇದ್ದಾರಂತೆ ಆಫೀಸರ್ಸ್. ಮದುವೆಯಾಗಿ 10 ದಿನಕ್ಕೆ ಪತ್ನಿಯ ಮಾಂಗಲ್ಯವನ್ನು ಅಡ ಇಟ್ಟಿದ್ದೇನೆ, ಲಂಚವನ್ನ ಕೊಡೋದಕ್ಕೆ ದುಡ್ಡನ್ನ ಹೊಂದಿಸಿದ್ದೇನೆ ಅಂತ ಹೇಳಿ ದೂರುದಾರ ಪಬ್ಲಿಕ್ ಟಿವಿ ಎದುರು ಅಳಲನ್ನು ತೋಡ್ಕೊಂಡಿದ್ದಾರೆ. ದುಡ್ಡು ಕೊಟ್ಟರೂ ಕೂಡ ಮಳಿಗೆಯ ಹಸ್ತಾಂತರ ಆಗ್ತಾ ಇಲ್ವಂತೆ. ದುಡ್ಡು ವಾಪಸ್ ಕೇಳಿದ್ರೂ ಕೂಡ ಕೊಟ್ಟಿಲ್ಲ, ಮೋಸ ಮಾಡಿದ್ದಾರೆ. ಎಪಿಎಂಸಿ ಕಾರ್ಯದರ್ಶಿಯ ವಿರುದ್ಧ ದೂರುದಾರ ಚಂದ್ರಶೇಖರ್ ಆರೋಪವನ್ನು ಮಾಡ್ತಾ ಇದ್ದಾರೆ. ಈ ಎಪಿಎಂಸಿ ಕಾರ್ಯದರ್ಶಿಯ ವಿರುದ್ಧ ಸರ್ಕಾರಕ್ಕೆ ದೂರು ಕೊಡಲಾಗಿದೆ, ಅರ್ಥಾತ್ ಸಚಿವರ ಗಮನಕ್ಕೆ ತರಲಾಗಿದೆ. ಈ ಹಿಂದೆಯೂ ಕೂಡ ಸಾಲು ವರ್ತಕರು ಇದೇ ರೀತಿಯ ದೂರನ್ನು ಕೊಟ್ಟಿದ್ದಾರೆ. ಆದರೂ ಕೂಡ ಯಾವುದೇ ಕ್ರಮ ಆಗಿಲ್ಲ ಅಂತೇಳಿ ಈಗ ವರ್ತಕ ಆರೋಪಿಸ್ತಾ ಇರುವಂಥದ್ದು. ಎಪಿಎಂಸಿಯಲ್ಲಿ ಮತ್ತೆ ಲಂಚಾವತಾರದ ಕೂಗು ಎದ್ದಿದೆ. ಜೊತೆಗೆ ವರ್ತಕರು ದುಡ್ಡನ್ನು ಕೊಟ್ಟು ಲಕ್ಷ ದುಡ್ಡನ್ನು ಕೊಟ್ಟು ದಾಸನಪುರದಲ್ಲಿ ಮಳಿಗೆಗಳನ್ನು ಪಡೆದುಕೊಳ್ಬೇಕಾದಂತಹ ಪರಿಸ್ಥಿತಿ ಇದೆ. ಹೆಂಡತಿಯ ಮಾಂಗಲ್ಯ ಸರವನ್ನೇ ಅಡವಿಟ್ಟು ಒಬ್ಬರು ದುಡ್ಡನ್ನು ಕೊಟ್ಟಿದ್ದಾರೆ. ಆ ವರ್ತಕರು ನಮ್ಮ ಜೊತೆ ಇದ್ದಾರೆ. ನಿಮ್ಮ ಹತ್ರ ಎಷ್ಟು ದುಡ್ಡು ಕೇಳ್ತಾ ಇದ್ದಾರೆ ಅಲ್ಲಿ ಅಧಿಕಾರಿಗಳು? ಎಷ್ಟು ದುಡ್ಡು ಕೊಟ್ಟಿದ್ದೀರಾ ಈಗ? ಮೇಡಮ್, ಒಂದೊಂದು ಅಂಗಡಿಗೆ ಒಂದೊಂದು ಥರ ವೆರೈಟಿ ಮಾಡ್ತಾರೆ ಅವರು. ಅಂದರೆ ವ್ಯಾಪಾರ ಆಗೋ ಜಾಗ, ವ್ಯಾಪಾರ ಅಲ್ಲದೆ ನಿಮ್ಮ ಹತ್ರ ವೈಯಕ್ತಿಕವಾಗಿ ಎಷ್ಟು? 25 ಕೇಳಿ 20ಕ್ಕೆ ಫೈನಲ್ ಬಂದು 25 ಲಕ್ಷದಿಂದ 20 ಲಕ್ಷಕ್ಕೆ ಬಂದಿದ್ದಾರೆ ಮೇಡಮ್. 40,000 ಇರೋದು 25 ಲಕ್ಷ. ಹೌದಾ ಮೇಡಮ್? ಅಂದರೆ ಸರ್ಕಾರಕ್ಕೆ ನಾವು ಬರೀ ಕೇವಲ 40,000ನೇ ಕಟ್ಟಬೇಕು. ಬಟ್ ಆ ಸರ್ಕಾರದಿಂದ ನನಗೆ ಈ ಅಂಗಡಿ ಬೇಕು ಅಂದರೆ ಸೈನ್ ಹಾಕೋಕ್ಕೆ, ಒಂದು ಸಿಗ್ನೇಚರ್ ಹಾಕೋಕ್ಕೆ 25 ಲಕ್ಷದಿಂದ 20 ಲಕ್ಷ ಲಂಚ ಕೊಡಬೇಕು ಮೇಡಮ್. ಇಲ್ಲ, ನಾವು ನಮ್ಗೆ ಕೇಳಿದಾಗ ನಾವು ಆಯಿತು ಅಂದರೆ ಒಳ್ಳೆ ಅಂಗಡಿ ಅಲ್ವಾ ಕೊಡ್ತೀರಾ ಅಂದ್ಬಿಟ್ಟು ನಾವು, ನನ್ನ ಮದುವೆ ಮೇಲೆ 3-4ಕ್ಕೆ ಮದುವೆ ಆಯಿತು. ನಾನು ಮೊದಲೇ ಆಲ್ರೆಡಿ ಹೋಗಿ ಕೇಳಿದ್ದಕ್ಕೆ ಅವರು ಆಯಿತು ನೀನು ಮದುವೆ ಮುಗಿಸ್ಕೊಂಬ ಅಡ್ವಾನ್ಸ್ ಅಂತ ಕೊಟ್ಟಿರೋ ಅಂದಾಗ ನಾನು ಅವ್ರ ಕಡೆ ಹುಡುಗರಿಗೆ 1-2 ಲಕ್ಷ ಅಡ್ವಾನ್ಸ್ ಅಂತ ಕೊಟ್ಬಿಟ್ಟು ಈ ನಂಬರ್ ನನಗೆ ಕೊಡಿ ಅಂತ ಹೇಳ್ಬಿಟ್ಟು ಬಂದಿದೆ. ಮದುವೆ ಮುಗಿದ್ಮೇಲೆ ಒಂದು 10 ದಿವಸ ನಾವು ಆ ಕಡೆ ಈ ಕಡೆ ಓದಿರ್ತದೆ ಅದೆಲ್ಲ ಮುಗಿಸ್ಕೊಂಬಂದು ನಮ್ಮ ವೈಫರ್ಗೆ ಅವ್ರು ನಮ್ಮ ಅತ್ತೆ ಮನೆ ಕಡೆಯವ್ರಿಗೆಲ್ಲ ಹೇಳಿ ಅವ್ರದ್ದು ತಾಳಿ ಸರ ನಂದು ಮತ್ತು ಟೋಟಲ್ 228 ಗ್ರಾಮ್ ಮೇಡಮ್, ವಾಲೆ ಸಮೇತ 13 ಲಕ್ಷ ಚಿಲ್ಲರೆ ಕೊಟ್ಟರು.
ಮತ್ತು ನಾನು ರೂಪಿ ಗೋಲ್ಡಲ್ಲಿ 2.5 ಲಕ್ಷ ಮತ್ತೆ ಲೋನ್ ಹಾಕ್ಕೊಂಡು ಸಾಲಲ್ಲ ಅಂದ್ಬಿಟ್ಟು ಅದು ಮತ್ತು ಮುಯಿಗಿ ಅಂತ ಬರ್ತಾವಲ್ಲ ಆ ದುಡ್ಡು ಮತ್ತು ನಾನು ಪರ್ಸ್ನಲಾಗಿ 1 ಲಕ್ಷ ಬೇರೆ ಕೈ ಸಾಲ ಇಸ್ಕೊಂಡು ಟೋಟಲ್ಗೆ 20 ಲಕ್ಷ ತೊಗೊಂಡೋಗಿ ಅವ್ರ ಕೈಗೆ ಕೊಟ್ಟೆ ಮೇಡಮ್. ಈಗ ಕೊಟ್ಟಾದ್ಮೇಲೆ ಏನು ಮಾಡ್ತಾಯಿದ್ದಾರೆ, ನನಗೆ ಒಂದು ವಾರ ಏನು ಹೇಳಿಲ್ಲ, ಆಯಿತು ನಿಂಗೆ ಅಂಗಡಿ ಫೈನಲ್ಲು ಅಂತ ಸುಮ್ಮನಾದರು. ಒಂದು ವಾರ ಆದಮೇಲೆ ನಮಗೆ ಒಳಗಡೆ ಮಂಡಿ ಒಳಗಡೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಇದು ಇವ್ರಿಗಾಗಿದೆ ಇದು ಅವ್ರಿಗಾಗಿದೆ ಅಂತ. ನಾನು ಈ ನಂಬರಿಗೆಲ್ಲ ಕೊಟ್ಟಿದ್ದು, ನನಗೆ ಯಾಕೆ ಈ ನಂಬರ್ ಹೇಳಿಲ್ಲ ಅಂದ್ಬಿಟ್ಟು ನಾನು ಬಂದು ಕೇಳಿದ್ದಕ್ಕೆ, ಇಲ್ಲ ಅದು ಯಾರೋ ಹೊರಗಡೆ ಮೇಲ್ಗಧಿಕಾರಿಯಿಂದ ಇನ್ಫ್ಲೂಯೆನ್ಸ್ ಬಂದಿದೆ, ಅದು ಆಗಲ್ಲ, ಬೇರೆ ಯಾವ್ದಾದ್ರು ತಗೋ ಅಂದರು. ನನಗಿಲ್ಲ ಅದೇ ಬೇಕು ಸರ್, ನೀವು ಅದಕ್ಕೆ ಅಲ್ವಾ ನನ್ನ ಹತ್ರ ಈಸ್ಕೊಂಡಿದ್ದು, ಈಗ ನೀವು ಅದು ಕೊಡೋಲ್ಲ ಅಂದರೆ ಹೆಂಗೆ ನನಗೆ ಅಂದಿದ್ದಕ್ಕೆ, ಇಲ್ಲ ಏನು ಮಾಡೋಕ್ಕಲ್ಲಪ್ಪ, ಅದು ದೊಡ್ಡ ಇನ್ಫ್ಲೂಯೆನ್ಸ್ ಮೇಲೆ ಬಂದಿದೆ ಆಗಲ್ಲ ಅಂತ ತಳ್ಳಾಕ್ಬಿಟ್ರು. ನಾವು ಅದಕ್ಕೆ ಏನಂದು, ಸರಿ ನಮ್ಮ ದುಡ್ಡಾರು ವಾಪಸ್ ಕೊಟ್ಬಿಡಿ, ನೀವು ಅಮೌಂಟ್ ಅಂತೂ ರಿಟರ್ನ್ ಬರೋಕ್ಕಲ್ಲ, ಮೇಲಧಿಕಾರಿಗಳಿಗೆ ಹೋಗ್ಬಿಟ್ಟಿದೆ, ನಾವೇನು ಮಾಡೋಕ್ಕಾಗಲ್ಲ ಅಲ್ಲಿಲ್ಲ ಅಂತ ಈ ಥರ ಸೊಬೂಬನ್ನು ಕೊಡ್ತಾಯಿದ್ದಾರೆ. ಈಗೇನೋ ಹೇಳೋಕ್ಕೋದ್ರೆ ಮಾನನಷ್ಟ ಮೊಕದ್ದಮೆ ಹಾಕ್ತೀನಿ, ನೀನು ನನ್ನ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಬರ್ತಾಯಿದ್ಯಾ, ನಿನ್ನ ಸುಮ್ಮನೆ ಬಿಡಲ್ಲ, ನೋಡು ನೀನು ಏನು ಮಾಡ್ತೀನಿ, ಈ ಥರ ಬೆದರಿಕೆ ಹಾಕ್ತಾರೆ ಮೇಡಮ್. ಈಗ ಅಧಿಕಾರದಲ್ಲಿರೋರು ನಾವು ಬಡಪಾಯಿಗಳು ನಿರ್ಗತಿಗೆ ನಾವು ಏನು ಮಾಡ್ಬೇಕು ಹೇಳ್ರಿ, ಯಾರ ಮೇಲೆ ಅಂತ ನಾವು ಇದು ಮಾಡೋಕ್ಕಾಯ್ತದೆ. ಇದು ವರ್ತಕರ ಆರೋಪ. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಪವಿತ್ರ ಕಡ್ತಾರ, ಪಬ್ಲಿಕ್ ಟಿವಿ, ಬೆಂಗಳೂರು. ಮತ್ತಷ್ಟು ಡೀಟೇಲ್ಸನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಕಾಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪ್ರಕಾಶ್, APMCಯಲ್ಲಿ ಬ್ರಹ್ಮಾಂಡದ ಭ್ರಷ್ಟಾಚಾರ ಇದೇ ಮೊದಲಲ್ಲ, ಈ ಹಿಂದೆಯೂ ಕೂಡ ನಮ್ಮ ಪಬ್ಲಿಕ್ ಟಿವಿಯಲ್ಲಿಯೇ ವರದಿಯನ್ನು ಮಾಡಿದ್ವಿ. ಈಗ ಮತ್ತೊಮ್ಮೆ ವರ್ತಕರು ಅದೇ ರೀತಿಯ ಆರೋಪವನ್ನು ಮಾಡ್ತಾ ಇದ್ದಾರೆ. ಸಚಿವರಿಗೆ ದೂರು ಕೊಟ್ಟಿದ್ರೂ ಕೂಡ ಕ್ರಮ ತೆಗೆದುಕೊಳ್ಳುವುದಕ್ಕೆ ಯಾಕೆ ಮೀನಾಮೇಷ ಎಣಿಸ್ತಿದ್ದಾರೆ ಅಂಥೇಳಿ, ಏನಿದ್ರ ಕಥೆ ಅಂಥೇಳಿ ಪ್ರಕಾಶ್? ಪ್ರೇಮ್, ಇದು ಒಂದು ವರ್ತಕನ ನೋವಲ್ಲ, ಸಂಕಟ ಅಲ್ಲ, ಸುಮಾರು ವರ್ತಕರದ್ದು ಕೂಡ ಇದೇ ಅಳಲು. ಸೊ ಸುಮಾರು ದಿನಗಳಿಂದಲೂ ಕೂಡ ಈ ಒಂದು ಗೋಡನ್ಗಳನ್ನು ಕೊಡದೆ, ಮಳಿಗೆಗಳನ್ನು ಕೊಡದೆ ಸತಾಯಿಸ್ತಾ ಇದ್ದಾರೆ. ಇದಕ್ಕೆ ಇಂತಿಷ್ಟು ಹಣ ಅಂತೇಳಿ ನಿಗದಿಪಡಿಸಲಾಗಿದೆ. ಸೊ ಹಣವನ್ನು ಕೊಡದೇ ಇದ್ದಂಥ ಸಂದರ್ಭದಲ್ಲಿ ಸತಾಯಿಸುವಂಥದ್ದು ಅಥವಾ ನಿಮ್ಮ ಹೆಸರಿಗೆ ಇದು ರಿಜೆಕ್ಟ್ ಆಗಿದೆ ಅನ್ನುವಂಥದ್ದು ಅದೆಲ್ಲವೂ ಕೂಡ ಆಗ್ತಾ ಇದೆ. ಪ್ರಮುಖವಾಗಿ ಯಶವಂತಪುರ APMCಯ ಸೆಕ್ರೆಟರಿ ದೊರೆಸ್ವಾಮಿ ವಿರುದ್ಧ ಇದೀಗ ಗಂಭೀರ ಆರೋಪವನ್ನು ಕೂಡ ಕೇಳಿ ಬಂದಿದೆ. ಈಗ ಮಾಂಗಲ್ಯ ಸರವನ್ನು ಅಡ ಇಟ್ಟ ಬಳಿಕವೂ ಕೂಡ ಆ ಒಂದು ಹಣವನ್ನು ತಂದು ಇವರು ಕೊಟ್ಟರು ಕೂಡ ಮತ್ತೆ ಹೆಚ್ಚುವರಿ ಹಣಕ್ಕಾಗಿ ಡಿಮ್ಯಾಂಡನ್ನು ಮಾಡಿದ್ರು ಅನ್ನುವಂತಹ ಆರೋಪವನ್ನು ಕೂಡ ಮಾಡಿದ್ದಾರೆ. ಸೊ ಹೀಗೆ ಸುಮಾರು ಜನರದ್ದು ಒಂದೊಂದು ಕಥೆಗಳು ಇದ್ದಾವೆ. ಸೊ ಅಲ್ಲಿ ಸರ್ಕಾರದಿಂದ ಇಂಥವರಿಗೆ ಅಂದರೆ ಬಡ ವರ್ತಕರಿಗೆ ಅನುಕೂಲ ಆಗಲಿ ಅಂತೇಳಿ ಈ ಸ್ಲಾಟಲ್ಲಿ ಅಂದರೆ ಟೆಂಡರ್ ಪ್ರಕ್ರಿಯೆ ಮೂಲಕವಾಗಿ ಇದನ್ನು ಹಂಚಿಕೆ ಮಾಡಲಾಗುತ್ತೆ. ಆದರೆ ಆ ಒಂದು ಮಳಿಗೆಗಳನ್ನು ಕೊಡೋದಕ್ಕೂ ಕೂಡ ದುಡ್ಡನ್ನು ಫಿಕ್ಸ್ ಮಾಡಲಾಗಿದೆ. ಪ್ರಮುಖವಾಗಿ ಈ ಹಿಂದೆ ಕೂಡ ದೊರೆಸ್ವಾಮಿ ವಿರುದ್ಧ ಗಂಭೀರ ಆರೋಪಗಳು ಕೂಡ ಕೇಳಿ ಬಂದಿದ್ದು, ಅದಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತಕ್ಕೆ ಜೊತೆಗೆ ಸರ್ಕಾರದ ಪ್ರಮುಖ ಅಧಿಕಾರಿಗಳಿಗೆ ಪತ್ರವನ್ನು ಬರೆಯುವಂಥದ್ದು ಕೂಡ ಆಗಿತ್ತು. ಅದಾದ ಬಳಿಕವೂ ಕೂಡ ಎಲ್ಲೂ ಕೂಡ ಸುಧಾರಣೆ ಕಾಣಲಿಲ್ಲ. ಮತ್ತು ಹಾಗೆ ಧನದಾಹಿ ಮತ್ತು ಹಣಕ್ಕಾಗಿ ಪೀಡಿಸುವಂತಹ ಈ ಪ್ರಕ್ರಿಯೆಗಳು ಹಾಗೆ ಮುಂದುವರಿತಾ ಇತ್ತು. ಈಗ ಚಂದ್ರಶೇಖರ್ಗೂ ಕೂಡ ಸಾಕಷ್ಟು ಕಿರುಕುಳ ಆಗಿದೆ, ಹೆಚ್ಚುವರಿ ಹಣಕ್ಕೆ ಬೇಡಿಕೆ ಇಟ್ಟಿದ್ರು, ಅದನ್ನು ಹೊಂದಿಸಲಿಕ್ಕೆ ಆಗದೆ ಪರದಾಡ್ತಾ ಇದ್ರು. ಸೊ ಅಂತಿಮವಾಗಿ ಈಗ ಇಲಾಖೆಯ ಸಚಿವರಿಗೂ ಕೂಡ ಪತ್ರವನ್ನು ಬರೆದಿದ್ದಾರೆ. ಸೊ ಇಲಾಖೆಯ ಮೇಲಾಧಿಕಾರಿಗಳಿಗೂ ಕೂಡ ಈ ಒಂದು ಭ್ರಷ್ಟಾಚಾರದ ಬಗ್ಗೆ ಮಾಹಿತಿ ಇದೆ. ಸೊ ಆದರೆ ಈವರೆಗೂ ಕೂಡ ಯಾವುದೇ ಕ್ರಮಕ್ಕೂ ಕೂಡ ಮುಂದಾಗಿರಲಿಲ್ಲ. ಈಗ ನೇರವಾಗಿ ಇಲಾಖೆ ಸಚಿವರಿಗೆ ಪತ್ರವನ್ನು ಬರೆದಿದ್ದಾರೆ. ಸಚಿವರು ಏನು ಇದಕ್ಕೆ ಆ್ಯಕ್ಷನನ್ನು ತೆಗೆದುಕೊಳ್ತಾರೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕು. ಆದರೆ ಈಗ ಮತ್ತೊಂದು ಇಲಾಖೆಯಲ್ಲಿ ಕೂಡ ಭ್ರಷ್ಟಾಚಾರದ ಆರೋಪ ಕೇಳಿ ಬಂದಿರುವಂಥ ಕಾರಣಕ್ಕಾಗಿ ರಾಜ್ಯ ಸರ್ಕಾರಕ್ಕೆ ಮತ್ತೊಂದು ರೀತಿಯಲ್ಲಿ ಇರುಸು ಮುರುಸು ಕೂಡ ಉಂಟಾಗಿದೆ. ಪ್ರೇಮ್, ಥ್ಯಾಂಕ್ ಯು ಪ್ರಕಾಶ್ ತಮ್ಮೆಲ್ಲ ಮಾಹಿತಿಗಾಗಿ. ಅಲ್ಲಿಗೆ ಒಂದಂತೂ ಸ್ಪಷ್ಟವಾಗ್ತಾ ಇದೆ, ದಿನಕ್ಕೊಂದು ಭ್ರಷ್ಟಾಚಾರದ ಸುಳಿಯಲ್ಲಿ ರಾಜ್ಯ ಸರ್ಕಾರ ಸಿಲುಕಿಕೊಳ್ತಾ ಇರುವಂಥದ್ದು. 40% ಕಮಿಷನ್ ವಿರುದ್ಧ ಹೋರಾಡಿ ಅಧಿಕಾರಕ್ಕೆ ಬಂದಂತಹ ಕಾಂಗ್ರೆಸ್ಸೇ ಈಗ ಪದೇ 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 ಭ್ರಷ್ಟಾಚಾರದ ಸುಳಿಯಲ್ಲಿ ಸಿಲುಕಿಕೊಳ್ತಾ ಇರೋದನ್ನು ನೋಡಿದರೆ ಏನು ಹೇಳಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ನೋಡೋಣ ಇದಕ್ಕೆ ಸಚಿವರುಗಳು ಏನು ಹೇಳ್ತಾರೆ. ತತ್ಕ್ಷಣಕ್ಕೆ ಅಧಿಕಾರಿಯ ಮೇಲೆ ಕ್ರಮ ಆಗುತ್ತಾ ಅಥವಾ ಎಲ್ಲವೂ ಕೂಡ ಗೊತ್ತಿದ್ದು ಏನೂ ಗೊತ್ತಿಲ್ಲದಂತೆ ಸುಮ್ಮನಾಗಿರ್ತಾರಾ ಅನ್ನೋದನ್ನು ನೋಡಬೇಕು.